ಒಂದು ದೊಡ್ಡದು ಮಾಡ್ತಾರೆ ಮತ್ತು ಕಾಂಗ್ರೆಸ್ಸಿಗರು ಮತ್ತು ಈ ಎಸ್ ಪಿ ಅಂದ್ರೆ ಗೊತ್ತು ನಿಮ್ಗೆ, ಅಖಿಲೇಶ್ ಯಾದವ್ ದೊಡ್ಡದು ಮಾಡಿ ಅವ್ರನ್ನೇನಾದ್ರು ಗೆದ್ರೆ ಬಿ ಜೆ ಪಿಗೆ ಮಾತ್ರ 2029ರಲ್ಲಿ ಅಂದುಕೊಂಡಷ್ಟು ಸುಲಭಿಲ್ಲ ಒಂದು ಅಧಿಕಾರಕ್ಕೆ ಬರೋದು ಅನ್ನುವಂಥದ್ದು. ಇದೆಲ್ಲ ನೆನಪಿಸ್ಕೊಂಡಾಗ ಸಹಜವಾಗಿ ಏನು ಅನಿಸ್ತದಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದ ಮಟ್ಟಿಗೆ ಮಾತ್ರ ನಿಶ್ಚಿತವಾಗಿಯೂ ಒಬ್ಬ ಬಲಿಷ್ಠ ನಾಯಕರು. ಅವ್ರು ಎದುರು ನಾವು ವಿಚಾರ ಮಾಡಿದಾಗ ಇವತ್ತು ಯಡಿಯೂರಪ್ಪನವ್ರು ಸಹಿತ ಒಂದಿಷ್ಟು ಅವ್ರ ಮೇಲೆ ಇರುತ್ತಿರುವಂಥ ಭ್ರಷ್ಟಾಚಾರದ ಆರೋಪ ಆಯಿತು, ಪೋಕ್ಸೋ ಆರೋಪಗಳಾದವು, ಇದರಿಂದಾಗಿ ತಮ್ಮ ವ್ಯಕ್ತಿತ್ವವನ್ನು ಸ್ವಲ್ಪ ಕಳಂಕಗಳು ತಂದುಕೊಂಡಿದ್ದಾರೆ. ಆದರೂ ಸಹಿತ ಅವ್ರನ್ನ ಬಿಟ್ಟು ಮತ್ತೇನು ಹಾಯ್ದಿಲ್ಲ ಬಿ ಜೆ ಪಿಗೆ. ಅವ್ರನ್ನ ಹೇಳಬೇಕು, ಅವ್ರ ಜೊತೆಗೆ ಇನ್ನೊಂದು ನಾಯಕರನ್ನು ಬೆಳೆಸ್ಕೋಬೇಕು. ಇದೇ ಒಂದು ಅವಕಾಶವನ್ನು ಸಿದ್ದರಾಮಯ್ಯ ಮೂಲಕ ಒಪ್ಪಿಸಿಕೊಂಡು ಈ ಒಂದು ರಾಜ್ಯದಲ್ಲಿ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯ ಮೂಲಕ ಮೂವ್ಮೆಂಟ್ ಶುರು ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವ್ರದ್ದು. ಅದಕ್ಕೆ ಮೋಸ್ಟ್ ಪ್ರೊಬಬಲಿ ಡಿ ಕೆ ಶಿವರು ವಿರೋಧ ಮಾಡಲಿಕ್ಕಿಲ್ಲ. ಡಿ ಕೆ ಶಿ ಅವ್ರದ್ದು ವಿರೋಧ ಎದಕ್ಕಿತ್ತು ಅವ್ರದ್ದು ಅಥವಾ ವಿರೋಧ ಸಿದ್ದರಾಮಯ್ಯ ಯಾಕೆ ಮಾಡ್ತಾರೆ ಅನ್ನೋದು ನಾನು ಸೇಮ್ ಆಗಬೇಕು ಅಂತೇಳಿ. ಈಗ ಆದ್ರೆಲ್ಲ ಮುಗಿದು ಹೋಗ್ಬಿಡ್ತು. ಆದರೆ ಇಲ್ಲಿವರೆಗೆ ಆಡಳಿತ ನೋಡಿದಾಗ ಸಿದ್ದರಾಮಯ್ಯರಷ್ಟು ಗಂಭೀರವಾಗಿ ಆಡಳಿತ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಬಿಡದಿ ಒಂದು ದೊಡ್ಡ ಸಾಕ್ಷಿ. ಅವ್ರು ಇರ್ಬೋದು, ಒಳ್ಳೆಯ ಆಡಳಿತ ಕೊಡೋ ಪ್ರಯತ್ನ ಮಾಡ್ತಿರ್ಬೋದು, ಅದು ಆದರೂ ಸಹಿತ ಅಷ್ಟರ ಮಟ್ಟಿಗೆ ಇಲ್ಲ ಅನ್ನುವಂಥ ಮಾತು. ರೈತರು ಇವತ್ತು ವಿರೋಧ ಆಗ್ತಾಯಿದೆ. ಅಂತಾರೆ ಬರಗಾಲ ಒಂದು ಬಿದ್ದುಬಿಟ್ಟದೆ ಈ ಸಲ, ಅದೊಂದು ಏನೋ ಅಂತಾರಲ್ಲ, ಯಾವುದೋ ಸಮಯಕ್ಕೆ ಏನೋ ಆಗ್ಯದ. ಇನ್ನು ಇದರ ಜೊತೆಗೆ ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಡಿ ಕೆ ಶಿ ಅವ್ರು ಏನಾದರೂ ಸಿದ್ದು ಅವ್ರನ್ನ ಎದುರು ಹಾಕಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಅಥವಾ ಅವ್ರಿಗೆ ಬೇಕಾದಂತಹ ಒಬ್ಬ ವ್ಯಕ್ತಿಗಳನ್ನು ಮಿನಿಸ್ಟರ್ ಮಾಡೋದಕ್ಕೆ ಕಾಲ್ತೊಡರು ಮಾಡಿದರೆ ನಿಶ್ಚಿತವಾಗಿ ಡಿಫ್ರೆನ್ಸ್ ಒಪಿನಿಯನ್ ಹೆಚ್ಚಾಗ್ತಾ ಹೋಗ್ತದೆ. ಬಟ್ ಅದು ಮಾಡಲಿಕ್ಕಿಲ್ಲ ಡಿ ಕೆ ಶಿ ಅವರು. ಈಗಾಗಲೇ ಡಿ ಕೆ ಶಿ ಅವರು ಸಿದ್ದರಾಮಯ್ಯರ ಹೇಳ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ.